ನಮಸ್ಕಾರ ವೀಕ್ಷಕರೇ, ಇದು ಆಪ್ಕಿ ಆವಾಜ್ ಸುದ್ದಿವಾಹಿನಿ. ರಟ್ಟಿಹಳ್ಳಿ ಪಟ್ಟಣ ಪಂಚಾಯತ್ ಚುನಾವಣೆ 2025 ಆಗಸ್ಟ್ 17ರಂದು ನಡೆಯಲಿರುವ ರಟ್ಟಿಹಳ್ಳಿ ಪಟ್ಟಣ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸಿದ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ ಪಟ್ಟಣದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ಬೃಹತ್ ಮೆರವಣಿಗೆಯೊಂದಿಗೆ ತಾಲೂಕು ಆಡಳಿತ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕರು ಯುವಿ ಬಣಕಾರ್, ಮಾಜಿ ಶಾಸಕರು ಬಿಎಚ್ ಬನ್ನಿಕೋಡ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಎಲ್ಲ ಜನಾಂಗದ ಪರವಾಗಿದೆ. ಈ ಚುನಾವಣೆಯಲ್ಲಿ 15 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವುದು ಖಚಿತವಾಗಿದೆ. ಈ ಸಂದರ್ಭದಲ್ಲಿ ಸಂಜುಕುಮಾರ್ ನೀಲಗಿರಿ, ಪಿಡಿ ಬಸನಗೌಡ ದ್ಯಾವಕ್ಕಳವರ, ರಮೇಶ್ ಮಡಿವಾಳರ, ಮಾವಿನತೋಪ, ಮಂಜುನಾಥ್ ತಂಬಾಕದ, ಪರಮೇಶಪ್ಪ ಕಟ್ಟೇಕಾರ, ಬಾಬು ಸಾಬ್ ಜಡದಿ, ವಿಜಯ ಅಂಗಡಿ, ಮಕ್ಬುಲ್ ಸಾಬ್ ಮುಲ್ಲಾ, ರಮೇಶ್ ಭೀಮಪ್ಪನವರ, ಸರ್ಫರಾಜ್ ಮಾಸೂರ್, ದುರ್ಗಪ್ಪ ನೀರಲಗಿ, ನಸೀರ್ ಸೈಕ್ಲಾಗರ್, ಅಬ್ಬಾಸ್ ಗೋಡಿಯಾಲ್, ಜೀವುಲಾ ಮುಲ್ಲಾ, ಮಂಜುನಾಥ್ ತಂಬಾಕದ, ಸನಾವುಲ್ಲಾ ಮಕಾಂದಾರ್ ಮತ್ತು ಕಾಂಗ್ರೆಸ್ ಮುಖಂಡರು, ಕಾಂಗ್ರೆಸ್ ಅಭ್ಯರ್ಥಿಗಳು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ರಟ್ಟಿಹಳ್ಳಿಯಿಂದ ರಶೀದ್ ಅಕ್ಕಿ ಅವರ ವರದಿ. ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಗೆ ಚುನಾವಣೆಗೆ ನಮ್ಮ ರಾಜ್ಯದ ವೀಕ್ಷಕರಾಗಿ ಆಗಮಿಸಿದ ಸಲೀಂ ಅಹಮದ್ ಮತ್ತು ಆಂಜನೇಯ ಅವರ ಸಮ್ಮುಖದಲ್ಲಿ ಸರ್ವಸಮ್ಮತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ನಿನ್ನೆ ಮತ್ತು ಇಂದು ನಾಮಪತ್ರ ಸಲ್ಲಿಸುವಂತ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ನಮ್ಮೆಲ್ಲ ಕಾರ್ಯಕರ್ತರು ಸಹ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಅತ್ಯಂತ ಸಂತೋಷವಾಗಿ ಸ್ವೀಕಾರವನ್ನು ಮಾಡಿದ್ದಾರೆ. ಬಹುಶಃ ಎಲ್ಲರೂ ಸಹ ಒಮ್ಮತದಿಂದ ಈ ಚುನಾವಣೆಯನ್ನು ಎದುರಿಸುವಂತ ದಿಕ್ಕಿನಲ್ಲಿ ಸನ್ನದ್ಧರಾಗಿದ್ದಾರೆ. ಈ ದಿವಸ ನಾವು ನಾಮಿನೇಷನ್ ಕೊಡುವಂತ ಸಂದರ್ಭದಲ್ಲಿ ಬಹುಶಃ ನಮ್ಮೆಲ್ಲ ಕಾರ್ಯಕರ್ತರು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ಒಂದು ಹುರುಪನ್ನು ತೋರಿಸಿಕೊಟ್ಟಿದ್ದಾರೆ. ಇದೇ ಹುರುಪು ಚುನಾವಣೆ ಮುಕ್ತಾಯವಾಗಿರುವವರೆಗೆ ನೋಡಿಕೊಂಡು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸುವಂತ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಗುರಿ 15ಕ್ಕೆ 15. ಇಲ್ಲ, ನೀವು ಯಾರ ಉದಾಹರಣೆ ಹೇಳ್ರಿ, ಯಾರು ನಿರಾಶರಾಗಿಲ್ಲ. ನಮ್ಮ ಎಲ್ಲರೂ ನಮ್ಮ ಬಾಬು ಜಡ್ರಿ ಇಲ್ಲೇ ಅದರ ಉದಾಹರಣೆ ತೋರ್ಸ್ರಿ. ಅವರು ಅಜ್ಜಿ ಕೇಳಿದ್ರು, ಅವರು ಬಂದಾರೆ. ಆಮೇಲೆ ಈಗ ಬೆಳಿಗ್ಗೆ ಬಂದ್ರಲ್ಲ ಮತ್ತೆ ವಾಪಸ್ ಜಿಯಾವಲ್ಲ, ನೀವ ನೋಡಿರಿ, ಜಿಯಾವಲ್ಲ ಹೋಗಿದ್ರ ನೋಡಿ. ನಮ್ದೆಲ್ಲರ ಗುರಿ ಕಾಂಗ್ರೆಸ್ ಗೆಲ್ಸೋದು. ನಮ್ಗ ಅಭ್ಯರ್ಥಿಗಳ ಮುಖ್ಯ, ನಮ್ಗೆ ಯಾರು ನಮಗೆ ಮುಖ್ಯ ಅಲ್ಲ. ಪಟ್ಟಣ ಪಂಚಾಯಿತಿ ಸರ್ಕಾರ ಸಿದ್ದರಾಮಯ್ಯನವ್ರದಿದೆ, ಮೇಲಾಗಿ ಡಿ ಕೆ ಶಿವಕುಮಾರ್ ಅವರು, ಅದು ಅಲ್ಲದೆ ನಮ್ಮ ಉಸ್ತುವಾರಿಗಳಂತ ಸಲೀಂ ಅಹಮದ್ ಅವರೇ, ಆಂಜನೇಯ ಇದಾರೆ. ಇವರೆಲ್ಲರಿಗೂ ಸಹ ಒಳ್ಳೆ ಹೆಸರು ತರಲಿಕ್ಕೆ ನಮ್ಮ ಕಾರ್ಯಕರ್ತರು ಸಿದ್ಧರಾಗಿದ್ದಾರೆ. ಯಾವುದೇ ಬೇಜಾರು ಯಾರಿಗೂ ಇಲ್ಲ. ಸರಿ, ಏನು ಹಿಂದೆ ಮಂಡಲ ಪಂಚಾಯತ್ ಇತ್ತು, ಚುನಾವಣೆ ನಡೀತಾ ಇತ್ತು. ಈಗ ಕೇವಲ 15 ಜನರೊಂದಿಗೆ ಇವತ್ತು ಪಟ್ಟಣ ಪಂಚಾಯತಿ ಇವತ್ತು ಆಗ್ತಾ ಇದೆ. ಒಂದು ಪಟ್ಟಣ ಪಂಚಾಯತಿ ಮೇಲ್ದರ್ಜೆಗೆ ಇವತ್ತು ಹಿರೇಕೆರೂರು ಕ್ಷೇತ್ರದಲ್ಲಿ 2 ಪಟ್ಟಣ ಪಂಚಾಯತ್ಗಳು, ಒಂದು ಹಿರೇಕೆರೂರು, ಇನ್ನೊಂದು ರಟ್ಟಿಹಳ್ಳಿ. ಈಗಾಗಲೇ ಹಿರೇಕೆರೂರು ನಮ್ಮ ಕಾಂಗ್ರೆಸ್ ತೆಕ್ಕೆಯಲ್ಲಿದೆ. ಇದನ್ನು ಸಹ ನಾವು ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ತೇವೆ. ರಟ್ಟಿಹಳ್ಳಿ ಪಟ್ಟಣ ಪಂಚಾಯತಿಯ ಚುನಾವಣೆಯ ನಾಮನಿರ್ದೇಶನ ಕೊಡ್ಲಿಕ್ಕೆ ಇವತ್ತು ನಮ್ಮ ಪಕ್ಷದ 15 ಜನರು ಬಂದವೆ. ಇಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಮಾಡಿದ ಜನಪರವಾದ ಕಲ್ಯಾಣ ಕೆಲಸ ನಮ್ಮ ವಿಜಯಕ್ಕೆ ಕಾರಣವಾಗ್ತದೆ. ಇವತ್ತು ಮಹಿಳೆಯರಿಗೆ ಬಸ್ಸಿನ ಅನುಕೂಲತೆ, ಮಹಿಳೆಯರಿಗೆ 2,000 ರೂಪಾಯಿ, ಆನಂತರ ವಿದ್ಯುತ್ ಬಿಲ್ಲು ಇವತ್ತು ಪುಕ್ಕಟೆಯಾಗಿ ಎಲ್ಲ ಏನು 5 ಗ್ಯಾರಂಟಿ ಅದಾವು. ಈ ಗ್ಯಾರಂಟಿಗಳು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಐತಿ. ಮತದಾನ ಮಾಡ್ಬೇಕಾದ್ರೆ ಆ ಒಂದು ಕಾಂಗ್ರೆಸ್ಸಿನ ಗುರುತಿಗೆ ಅವ್ರ ಮನಸ್ಸು ಹೋಗ್ತದೆ. ಇದರ ವಿರುದ್ಧ ಬಿಜೆಪಿಯವರು ಇದನ್ನೆಲ್ಲ ವಿರೋಧ ಮಾಡ್ತಾರ. ಗ್ಯಾರಂಟಿಗಳಿಂದ ಸರ್ಕಾರ ಹಾಳಾಕತಿ, ದೇಶ ಹಾಳಾಕತಿ. ನಾವು ವ್ಯಕ್ತಿಯ ಅಭಿವೃದ್ಧಿ, ವ್ಯಕ್ತಿಯ ಒಂದು ಏಳಿಗೆ ನಮ್ಮದು, ಅವ್ರದ್ದು ಶ್ರೀಮಂತರ ಅಭಿವೃದ್ಧಿ ಅವ್ರದ್ದು. ಶ್ರೀಮಂತ ಬಡವರೊಂದಿಗೆ ಅವರು ಶ್ರೀಮಂತರನ್ನ ಮಾಡ್ಬೇಕು ಅಂತ ನಾವು ಬಡವರನ್ನ ಇವತ್ತು ಶ್ರೀಮಂತರನ್ನ ಮಾಡ್ಬೇಕು, ಅವರಿಗೆ ಶಕ್ತಿ ಕೊಡಬೇಕು, ಇವತ್ತು ದುಡಿಲಿಕ್ಕೆ ಅಂತ ಹೇಳಿ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಜನರು ಇವತ್ತು ಈಗಾಗಲೇ ಸಿದ್ಧರಾಗ್ಯಾರ. 15ಕ್ಕೆ 15 ಸಹಿತ ರಟ್ಟಿಹಳ್ಳಿ ಪಟ್ಟಣ ಪಂಚಾಯತಿ ಕಾಂಗ್ರೆಸ್ಸಿನ ಜಯಬೇರಿ ಹೊಡಿತೈತಿ. ಅಧಿಕಾರ ತುಕ್ಕಾಣಿಯನ್ನು ಹಿಡಿತೀವಿ ಅನ್ನೋದ್ರಲ್ಲಿ ಅದು ಸಮಸ್ಯೆ ಇಲ್ಲ.